ಕೊಲಾಬ್ರೇಷನಲ್ಲೇ ಮಾಡ್ತೀರಾ, ಪೌಡರ್ ಆಗಿರ್ಬೋದು, ಎಕ್ಕ ಆ್ಯಂಡ್ ಇದು ಕೂಡ ಐ ಥಿಂಕ್ ಅದರಲ್ಲಿ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳೇನು ಅಥವಾ ಏನಾದರೂ ಡ್ರಾಬ್ಯಾಕ್ಸ್ ಇರುತ್ತೆ, ಅದನ್ನು ಇಲ್ಲಿ ಏನಾದರೂ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಪ್ಡೇಟ್ ಆಗಿದ್ದು ಏನಾದರೂ ಯಾವುದಾದ್ರೂ ವಿಷಯಗಳಾದರೆ? ಇಲ್ಲ, ಕೊಲಾಬ್ರೇಷನ್ ಚೆನ್ನಾಗಿದೆ ತಾನೇ ಮತ್ತೆ ಕಂಟಿನ್ಯೂ ಆಗೋದು. ಅಂದರೆ ಬೇರೆ ಬೇರೆ ಪಾರ್ಟ್ನರ್ಸ್ ಚೇಂಜ್ ಆಗಿದ್ದಾರೆ ಅಷ್ಟೇ ಪಿಕ್ಚರ್ಗೆ. ಅದು ಬಿಟ್ಟರೆ ಇದ್ರೆ ಕೊಲಾಬ್ರೇಷನ್ ಅಡ್ವಾಂಟೇಜ್ ಏನು ಗೊತ್ತಾ, ತುಂಬ ಬೇರೆ ಬೇರೆ ಥಾಟ್ಸ್ಗಳು ಜೊತೆಗೆ ಬರ್ತಾರೆ. ಈಗ ಕೆಲವು ಇನ್ಪುಟ್ಸ್ ನಮ್ಮದಿರುತ್ತೆ, ಬರೀ ಒನ್ ಸೈಡೆಡ್ ಆಗಿ ನೋಡೋಲ್ಲ ಯಾವುದೇ ಒಂದು ಸಿನಿಮಾ ಆದರೂ. ಇನ್ನೊಂದು ಆ್ಯಂಗಲಲ್ಲಿ ಈಗ ಮೇಡಮ್ ಬಂದಾಗ ಮತ್ತು ಸರ್ರಿಂದ ಅವ್ರ ಕಡೆ ಇನ್ಪುಟ್ಸು ಮತ್ತು ಅವ್ರ ಅಪ್ರೋಚ್ ಟುವರ್ಡ್ಸ್ ಸಿನಿಮಾ, ಅವರು ದ ವೇ ದೇ ಮೇಕ್ ಸಿನಿಮಾಸ್, ಅವ್ರ ಸಿನಿಮಾ ಥಾಟ್ ಪ್ರಾಸೆಸ್ ಇದೆಯಲ್ಲ ಅದು ತುಂಬ ಡಿಫ್ರೆಂಟ್ ಇರುತ್ತೆ. ಸೊ ನಮ್ಮದು ಡಿಫ್ರೆಂಟ್ ಇರುತ್ತೆ. ಸೊ ಎಲ್ಲ ಜೊತೆಗೆ ಸೇರಿದಾಗ ಬೆಟರ್ ಸಿನಿಮಾ ಮಾಡ್ಬೋದು ಅಂತಲೇ. ಆಮೇಲೆ ಕೊಲಾಬ್ರೇಷನ್ಸ್ ನಾನು ಮುಂಚೆ ಒಂದು ಸತಿ ಹೇಳಿದೆ, ಕೊಲಾಬ್ರೇಷನ್ಸ್ ಇನ್ ದ ಫ್ಯೂಚರಲ್ಲಿ ನೀವು ಮೋರ್ ಪೀಪಲ್ ಕೊಲಾಬ್ರೇಟ್ ಅಲ್ವಾ, ವಿ ಗೆಟ್ ಬೆಟರ್ ಸಿನಿಮಾಸ್. ಸೊ ಅದಕ್ಕೋಸ್ಕರ ಮಾಡಿದ್ದು. ಅಂದರೆ ಒಂದು ಪರ್ಟಿಕ್ಯುಲರ್ ಐಡಿಯಾಗೆ ಒಂದು 2-3 ಜನ ಜೊತೆಗೆ ಅದನ್ನು ನಂಬಿ ಮಾಡ್ತೀವಲ್ವ, ದಟ್ ಈಸ್ ಅವರ್ ಫಸ್ಟ್ ಟ್ರಸ್ಟ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆಮೇಲೆ ಅವರು ಹೌ ದೇ ಅಪ್ರೋಚ್ ದಟ್ ಪ್ರಾಜೆಕ್ಟ್, ನಾವು ಹೆಂಗೆ ಅಪ್ರೋಚ್ ಮಾಡ್ತೀವಿ, ಎರಡೂ ಜೊತೆಗೆ ಸೇರಿ ವಿಲ್ ವಾಂಟ್ ಟು ಮೇಕ್ ಇಟ್ ಅ ಬೆಟರ್ ಪ್ರಾಡಕ್ಟ್ ಅಂತ ಅಷ್ಟೇ. ಕೊಲಾಬ್ರೇಷನ್ ಆಲ್ವೇಸ್ ಅಡ್ವಾಂಟೇಜ್.